ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಶೂಟ್ ತುಂಬಾ ವೈರಲ್ ಆಗ್ತಿದೆ. ಕಂಪ್ಲೀಟ್ ಡಿಫರೆಂಟ್ ಲುಕ್ ಅಂಡ್ ಗೆಟಪ್. ಹವ್ಯಾಸ ಬದಲಿಸು ಹಣೆಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸು ದೋಣಿ ದಡ ಸೇರಿತು. ಈ ನಿರ್ದೇಶಕರು ಈ ತರದ್ ಒಂದು ಕ್ಯಾರೆಕ್ಟರ್ ಅಂತ ನಿಮ್ ಹತ್ರ ಬಂದಾಗ ಏನ್ ಅನಿಸ್ತು? ಆ ರೀತಿ ನೋಡಿದಂತ ಕವಿಕಾಣದನ್ನ ರವಿಕಾಣದನ್ನ ನಿರ್ದೇಶಕ ಕಂಡ ನೋಡಿ, ಅದು ಬೇರೆ ತರ ಬದಲಾಗಿದೆ, ಲುಕ್ ಬದಲಾಗಿದೆ, ಈಗ ಲಕ್ ಬದಲಾಗಿದೆ ಅಷ್ಟೇ. ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರು, ಅದ್ಭುತ ಪ್ರತಿಭೆ ನಮ್ಮ ನಟ ಮಿತ್ರ ಅವರು. ಮಿತ್ರ ಅಂದಾಕ್ಷಣ ನಮಗೆ ನೆನಪಾಗೋದೇ ಹಾಸ್ಯ. ಬಹುಶಃ ಮುಂದಿನ ದಿನಗಳಲ್ಲಿ ಮಿತ್ರ ಅಂದಾಕ್ಷಣ ಜನರ ಕಣ್ಣಿಗೆ ಬೇರೆದ್ದೇ ಒಂದು ಇಮೇಜ್ ಬರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಒಂದು ಉದಾಹರಣೆ ಈಗ ವೈರಲ್ ಆಗ್ತಿರುವಂತಹ ಫೋಟೋಶೂಟ್. ಅದ್ರ ಬಗ್ಗೆ ನಂಗಂತೂ ಖಂಡಿತ ಕುತೂಹಲ ಇದೆ. ಆ ಬಗ್ಗೆ ಮಾತನಾಡಿಸೋದಕ್ಕೆ ಸ್ವತಃ ಮಿತ್ರ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಶೂಟ್ ತುಂಬ ವೈರಲ್ ಆಗ್ತಿದೆ. ಆ ರಕ್ತ ಸಿಕ್ತ ಕೈಯಲ್ಲೊಂದು ಸಿಗರೇಟು, ಆ ಕೆಂಪು ತಿಲಕ, ಅದು ನೋಡಿದ ತಕ್ಷಣ ಸರ್ಪ್ರೈಸ್ ಅಂತ ಖಂಡಿತ ಅನ್ನಿಸ್ತು. ಸೊ ಆ ಫೋಟೋಶೂಟ್ ಬಗ್ಗೆ ಹೇಳಿ ಸರ್. ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಆ್ಯಂಡ್ ಗೆಟಪ್ ಕಾಣಿಸ್ಕೊತಾ ಇದ್ದೀರಾ. ಅದು ಅಜಾದುಲ್ಲಾ ಬೇಗ್ ಅವರು ಒಂದು ಮಾತು ಹೇಳ್ತಾರೆ, ಹವ್ಯಾಸ ಬದಲಿಸು ಹಣೆಬರಹ ಬದಲಾದೀತು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸು ದೋಣಿ ದಡ ಸೇರಿತು ಅಂತ. ನಮ್ಮ ಹವ್ಯಾಸಗಳನ್ನ ನಾವು ಬದಲಾವಣೆ ಮಾಡಿಕೊಂಡ್ರೆ ಅಥವಾ ನಾವು ನೋಡುವಂಥ ದೃಷ್ಟಿಕೋನಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಏನಾದರೂ ಹೊಸತನವನ್ನು ಕಾಣ್ಬೋದು ಅನ್ನೋದು ನಾನು ಭಾಳ ನಂಬುವಂಥ ವ್ಯಕ್ತಿ. ನಾನು ಬದಲಾವಣೆ ಜಗದ ನಿಯಮ, ಬದಲಾಗ್ತಾ ಇರಬೇಕು. ಯಾವತ್ತೂ ನಿಂತ ನೀರಾಗಬಾರ್ದು, ಮನುಷ್ಯ ಹರಿಯುವ ನೀರಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು 2 ದಶಕಗಳು ನನ್ನನ್ನು ಹಾಸ್ಯ ನಟನಾಗಿ, ಒಬ್ಬ ಇಮೋಷನಲ್ ಆರ್ಟಿಸ್ಟ್ ಆಗಿ, ಪೋಷಕ ಕಲಾವಿದನಾಗಿ ನಾನು ನೋಡಿದ್ದೇನೆ. ಈ ಪ್ರೇಕ್ಷಕರಿಗೆ ಏನಾದರೂ ಒಂದು ಹೊಸತನವನ್ನು ಕೊಡುವಂತಹ, ಒಂದು ಹೊಸ ಶೈಲಿಯನ್ನು ಕೊಡುವಂಥ ಒಂದು ಪ್ರಯತ್ನ ನನ್ನದು. ಅದು ಸಹಕಾರಗೊಂಡಿದ್ದು ಕರಾವಳಿ ಚಿತ್ರದ ನನ್ನ ಗೆಟಪ್ನ ಮೂಲಕ. ಅದರ ಎಲಾಬ್ರೇಟೆಡ್ ವರ್ಷನೇ ಈಗಿನ ಫೋಟೋಶೂಟ್. ಅಲ್ಲಿ ಮಹಾಬಲನ ಪಾತ್ರದಲ್ಲಿ ನಾನು ತೊಡಗಿಸ್ಕೊಂಡಂಥ ರೀತಿ, ಅಲ್ಲಿ ನನ್ನ ಲುಕ್ಕು, ಆ ಲುಕ್ಕಲ್ಲಿ ಇನ್ನೇನೋ ಒಂದು ವೇರಿಯೇಷನ್ಸನ್ನು ಮಾಡ್ಬೋದು ಅಂತ ನನ್ನ ಸ್ನೇಹಿತರು ನಿರ್ದೇಶಕರು ಹೇಳಿದಂಥ ರೀತಿಯಿಂದಾಗಿ ಒಂದು ಫೋಟೋಶೂಟ್ನ ಪ್ರಯತ್ನ. ಆ್ಯಕ್ಚುಲಿ ಅದು ನಮ್ಮ ಅಪ್ಕಮಿಂಗ್ ಸಿನಿಮಾದ ಫೋಟೋಶೂಟೇ ಅದು. ಎಲ್ಲ ಕಾರಣಾಂತರ ಟೆಕ್ನಿಕಲ್ ರೀಸನ್ ನಾನು ಅನೌನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಹೇಗಿರುತ್ತೆ ನೋಡೋಣ. ಯಾಕಂದರೆ ಈಗ ಸಿನಿಮಾ ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ಕಾಸು ಹಾಕುವಂಥ ನಿರ್ಮಾಪಕರಿಗೆ ಕಾಸು ಆಗದಿದ್ದರೆ ಏನೆಲ್ಲ ಆಗುತ್ತೆ ಅನ್ನೋದು ನಾನು ಅನುಭವಿಸಿದ್ದೀನಿ. ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ಅದನ್ನು ತಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಲ ತಪ್ಪು ಮಾಡಿದವನಿಗೆ ಇನ್ನೊಂದು ಸಲ ತಪ್ಪು ಮಾಡೋ ಮನಸ್ಸು ಆಗೋದಿಲ್ಲ. ಇನ್ನೊಬ್ಬರ ತಪ್ಪು ನೋಡಿ ನಾವು ತಿದ್ಕೊಳ್ಳೋದಕ್ಕಿಂತ ನಾವು ತಪ್ಪು ಮಾಡೋದಕ್ಕಿಂತ ಇನ್ನೊಬ್ಬರು ತಪ್ಪು ನೋಡಿ ತಿದ್ಕೊಳ್ಳೋದು ದೊಡ್ಡ ವಿಷಯ. ಹಾಗಾಗಿ ಈ ಲುಕ್ ಹೇಗಿರುತ್ತೆ, ಜನ ಒಪ್ಕೋತಾರ ಅನ್ನೋದು ಒಂದು ಕ್ಯೂರಿಯಾಸಿಟಿ ಮತ್ತು ಇದು. ಹಾಗಾಗಿ ನಾನು, ನಮ್ಮ ನಿರ್ದೇಶಕರುಗಳು, ನನ್ನ ಸ್ನೇಹಿತರುಗಳು, ನಮ್ಮ ಕರಾವಳಿಯ ಕ್ಯಾಮ್ರಾಮನ್ ಅಭಿಮನ್ಯುವರು, ಸ್ಟೈಲಿಶ್ ಕಣ್ಮಣಿಯವರು, ಇವರೆಲ್ಲರೂ ನನ್ನನ್ನು ಒಂದು ರಗಡ್ ವಿಲನ್ ಅಥವಾ ಒಂದು ಕಾರ್ಪೊರೇಟ್ ವಿಲನ್ ರೀತಿಯಲ್ಲಿ ನನ್ನನ್ನು ತೋರಿಸಿದ್ದಾರೆ. ಅದನ್ನು ಕನ್ನಡಿಗರು ಒಪ್ಕೊಂಡಿದ್ದಾರೆ, ನೆಟ್ಟಿಗರು ಒಪ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ನನ್ನನ್ನು ಒಪ್ಕೊಂಡಿದೆ. ಅಂದರೆ ಖಂಡಿತ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಅನ್ನೋದು ಒಂದು ವಿಶ್ವಾಸ. ನೀವು ಹೇಳ್ತಾ ಇದ್ರಿ ನಾಟಕಗಳಲ್ಲಿ ನಾನು ಹಿಂದೆ ಈ ಥರದ ವಿಲನ್ ಪಾತ್ರಗಳನ್ನೇ ಮಾಡ್ತಿದ್ದೆ, ಆಮೇಲೆ ಹಾಸ್ಯ ಪಾತ್ರಗಳಲ್ಲಿ ನಾನು ಮುಂದುವರೆದೆ ಅಂತ. ಸೊ ಬಹುತೇಕ ನಿರ್ದೇಶಕರು ನಿಮ್ಮ ಹತ್ರ ಬರೋದು ಹಾಸ್ಯ ಪಾತ್ರಗಳನ್ನೇ ತಗೊಂಡು. ಈ ನಿರ್ದೇಶಕರು ಈ ಥರದ್ದು ಒಂದು ಕ್ಯಾರೆಕ್ಟರ್ ಅಂತ ನಿಮ್ಮ ಹತ್ರ ಬಂದಾಗ ಏನು ಅನಿಸ್ತು? ಹಳೆ ದಿನ ನೆನಪಾಯ್ತಾ, ನಾಟಕದ ದಿನಗಳು ನೆನಪಾಯ್ತಾ? ಅಲ್ಲ, ಅದು ನನಗೆ ಈ ರಾಗ ಸಿನಿಮಾ ಆಗೋ ತನಕ ಒಂದು 110-120 ಸಿನಿಮಾಗಳು ನಂದಾಗಿದ್ದು, 130 ಸಿನಿಮಾಗಳಾಗಿದ್ದು. ಹಾಸ್ಯ ಕಲಾವಿದರಾಗಿ ನಾನು ಗುರುತಿಸ್ಕೊಂಡಿದ್ದೆ. ಅದರಲ್ಲಿ ಸೀರಿಯಸ್ ಪಾತ್ರಗಳು ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ, ಅಯ್ಯೋ ಈ ಪಾತ್ರ ನಂಗೆ ಕೊಟ್ಟಿದ್ರೆ ಚೆನ್ನಾಗಿ ಮಾಡ್ತಾಯಿದ್ದೆ. ನಾನು ಕೇಳೋದು ಉಂಟು, ಸರ್ ನನಗೆ ಕಾಮಿಡಿ ಕೊಡಬೇಡಿ ಸರ್, ನನಗೆ ಕೊಡಿ ಒಂದು ಸ್ವಲ್ಪ ನಾನು ಡಿಫ್ರೆಂಟಾಗಿ ನಾನು ನೋಡಿ, ನಾನು ಅಳಿಸ್ತೀನಿ, ನಗು ಬರೆಸ್ತೀನಿ, ಅಥವಾ ಅಳಿಸ್ತೀನಿ, ಅಥವಾ ಭಯ ಹುಟ್ಟಿಸುವಂಥ ಕಲೆ ನನ್ನ ಹತ್ರ ಇದೆ, ನೀವು ನನಗೆ ಅವಕಾಶಗಳು ಕೊಡಿ ಅಂತ ಕೇಳಿದಾಗ ತುಂಬ ನಕ್ಕದವರೇ ತುಂಬ ನನ್ನ ಹಾಸ್ಯಾಸ್ಪದವಾಗಿ, ಅಯ್ಯೋ ಸರ್ ನೀವು ಕಾಮಿಡಿನ ನೀವು ನಗಿಸ್ತೀರಾ, ಎದುರಿಸ್ತೀರಾ, ನೀವು ವಿಲನ್ ಆಗ್ತೀರಾ ಅಂತ ಕೇಳಿದೆ ಜಾಸ್ತಿ. ರಾಗ ಆದಮೇಲೆ ಇಲ್ಲಲ್ಲ, ಮಿತ್ರ ಅವ್ರ ಕೈಯಲ್ಲಿ ಏನೋ ಶಕ್ತಿ ಇದೆ, ಅವರು ಇಮೋಷನಲ್ ಆಗಿ ತುಂಬ ಕ್ಯಾರಿ ಮಾಡ್ತಾರೆ, ಪರಿಪೂರ್ಣ ಕಲಾವಿದ ಅವರು ಅಂತ ಅನ್ನೋದನ್ನು ರಾಗ ಮತ್ತು ಪ್ರಸಂಗ ಸಿನಿಮಾಗಳು ನನಗೆ ಮಾಡಿಕೊಟ್ರು. ಆದರೆ ಕರಾವಳಿಯಲ್ಲಿ ಈ ರಾಗ ಮತ್ತು ಪ್ರಸಂಗವನ್ನು ಮೀರಿದಂತಹ ಪಾತ್ರವನ್ನು ಮಿತ್ರ ಮಾಡಬಲ್ಲ. ಒಬ್ಬ ಗಂಭೀರ ಪಾತ್ರವನ್ನು, ಇಡೀ ಸಿನಿಮಾವನ್ನು ಕ್ಯಾರಿ ಮಾಡುವಂಥ ಪಾತ್ರವನ್ನು ಮಾಡಬಲ್ಲ ಅನ್ನೋದನ್ನು ಗುರುತಿಸಿದವರು ಗುರುದತ್ ಗಾಣಿಗ ಅವರು. ನನ್ನ
ಕಲಾವಿದನಾಗಿ ನನ್ನ ಶಕ್ತಿನ ಅವ್ರು ಕಂಡ್ರು ಅದರಲ್ಲಿ. ಮಹಾಭರಣ ಪಾತ್ರಕ್ಕೆ ಮಿತ್ರವರು ಭಾಳ ಸೂಕ್ತ ಅಂತವ್ರು ಅನಿಸಿ ನನಗೆ ಕತೆ ಹೇಳಿ ನನ್ನನ್ನು ಹುರಿದುಂಬಿಸಿ ನನ್ನನ್ನು ಗಡ್ಡ ಬಿಡಿಸಿ ಸ್ವಲ್ಪ ಸಣ್ಣ ಮಾಡಿ ಸ್ವಲ್ಪ ಇನ್ನೂ ಮೊದಲೇ ಕಪ್ಪಗಿದ್ದೀನಿ ಇನ್ನೂ ಸ್ವಲ್ಪ ಟಾನ್ ಮಾಡಿ ಏನೆಲ್ಲ ಮಾಡಿ ನನ್ನಲ್ಲಿ ಒಂದು ಕಲೆಯನ್ನು ತೆಗೆಸಿದರು. ಸೊ ಇದರ ಸಿಂಹಪಾಲು ನಾನು ಗುರುದತ್ ಗಾಡಿಗವ್ರಿಗೆ ಕೊಡ್ತೀನಿ. ಇದರ ಈ ಸಕ್ಸಸ್ನ ಅವರು ನನ್ನನ್ನು ಆ ರೀತಿ ನೋಡಿದಂಥ ಅದು ಕವಿ ಕಾಣದನ್ನು ರವಿ ಕಾಣದನ್ನು ನಿರ್ದೇಶಕ ಕಂಡ ಅನ್ನೋದು ಆ ನಿರ್ದೇಶಕನ ಆ ಶಕ್ತಿ ಅದು. ನೋಡಿ ಈಗ ಅದು ಬೇರೆ ಥರ ಬದಲಾಗಿದೆ, ಲುಕ್ ಬದಲಾಗಿದೆ, ಈಗ ಲಕ್ ಬದಲಾಗಬೇಕಷ್ಟೆ. ಒಂದಷ್ಟು ಸಮಯ ಪ್ರಿಪ್ರೇಷನ್ ಅಂತೂ ಖಂಡಿತ ಇತ್ತು. ಬಾಡಿ ಟ್ರಾನ್ಸ್ಫಾರ್ಮೇಷನ್, ಲುಕ್, ಗೆಟಪ್ಪು ಎಷ್ಟು ಸಮಯ ತೊಗೊಳ್ಬೇಕಾಯ್ತು? ಒಂದು 5-6 ತಿಂಗಳು ಬೇಕಾಯಿತು ನನಗೆ. ಅವರು ಕತೆ ಹೇಳಿದಾಗ ನಾನು 95 kg 96 kg ಇದ್ದೆ. ಪಾತ್ರದಲ್ಲಿ ಇನ್ನೂ ಸ್ವಲ್ಪ ಮಸಲ್ ಕಮ್ಮಿ ಆಗಿರುವಂಥ, ಇನ್ನೂ ಸ್ವಲ್ಪ ಲೀನ್, ಈ ಜೋ ಲೈನ್ಸ್ ಎಲ್ಲ ಕಾಣುವಂಥ ಪಾತ್ರ ಬೇಕಾಗಿತ್ತು. ತುಂಬ ದಡುತಿ ಹೊಟ್ಟೆ ಇತ್ತು ನನಗೆ. ತುಂಬ ನಾನು ಕೂತ್ರೆ ನನಗಿಂತ ಮುಂಚೆ ನನ್ನ ಹೊಟ್ಟೆ ಬರೋದು. ಅದನ್ನೆಲ್ಲ ಕಮ್ಮಿ ಮಾಡಿ ಒಂದು 15 kg ನಾನು ವೇಟ್ ರಿಡ್ಯೂಸ್ ಮಾಡಿದ್ದೀನಿ. ಇದರಲ್ಲಿ ನನಗೆ 2 ಶೇಡ್ ಬರುತ್ತೆ ಕರಾವಳಿಯಲ್ಲಿ. ಯಂಗರ್ ಶೇಡ್ಗೋಸ್ಕರ ಇನ್ನೊಂದು 5-6 kg ಕಮ್ಮಿ ಆಗ್ತಾಯಿದ್ದೀನಿ. ಈ ಟ್ರಾನ್ಸ್ಫಾರ್ಮೇಷನ್ ಟೈಮಲ್ಲಿ ಈ ಗಡ್ಡ, ಈ ಫೋಟೋಶೂಟು, ನನಗೆ ಬೇರೆ ಬೇರೆ ಆಯಾಮಗಳು, ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ನಿರ್ದೇಶಕರುಗಳು, ನಿರ್ಮಾಪಕರು ನನ್ನನ್ನು ಸಂಪರ್ಕಿಸಿ, ಇಲ್ಲ ನೀವು ಹೌದು ನಾವು ಇಲ್ಲಿವರೆಗೆ ನಿಮ್ಮ ಜಡ್ಜ್ ಮಾಡಿದ ರೀತಿ ತಪ್ಪು, ನೀವು ವಿಲನಾಗಿ ಕೂಡ ಮಾಡ್ಬೋದು, ನೆಗೆಟಿವ್ ರೋಲು ಮಾಡ್ಬೋದು, ಗಂಭೀರ ಪಾತ್ರಗಳು ನೀವು ಮಾಡ್ಬೋದು ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಿದ್ದಾರೆ. ಕರಾವಳಿ ಪಾತ್ರ ಮಾತ್ರ ಅಲ್ಲದೆ ನಾವು ಒಂದಷ್ಟು ಬೇರೆ ಬೇರೆ ಫೋಟೋಸ್ ಎಲ್ಲ ನೋಡಿದ್ವಿ. ಒಂದಷ್ಟು ಲೈನಪ್ಸ್ ಇದೆ, ಸಿನಿಮಾ ಲೈನಪ್. ಕನ್ನಡ ಮಾತ್ರ ಅಲ್ಲದೆ ನೀವು ತಮಿಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಿದ್ದೀರಾ, ಮಲಯಾಳಮಲ್ಲಿ ಕೂಡ ಆ್ಯಕ್ಟ್ ಮಾಡ್ತಿರೋವಂಥದ್ದು. ಸಿನಿಮಾ ಲೈನಪ್ಸ್ ಹೇಗಿದೆ ಸರ್, ಯಾವೆಲ್ಲ ಇದೆ? ಈಗ ನನಗೆ ಕರಾವಳಿ ಮಳೆಯಿಂದಾಗಿ ಸ್ವಲ್ಪ ಸ್ಥಗಿತಗೊಂಡಿದೆ. ಅಂದರೆ ಕರಾವಳಿ ತುಂಬ ದೊಡ್ಡ ಸೆಟಪ್ಪು, ಕಮ್ಮಳದ ಕೋಣೆಗಳ ಜೊತೆ ಇರುವಂತಹ ಒಂದು ಆಟ. ಈ ನೋಡ್ತಾ ಇದ್ದೀರಿ, ಗುಡ್ಡ ಕುಸಿತಗಳು, ಮಳೆಯ ಅವಾಂತರಗಳು, ಅತಿವೃಷ್ಟಿ ಈ ಕರಾವಳಿಯನ್ನು ಕಾಡ್ತಾ ಇದೆ. ಅದು ಸರಿಯಾಗೋ ತನಕ ಕರಾವಳಿ ಚಿತ್ರೀಕರಣ ನಡೆಯೋದಿಲ್ಲ. ಈ ಗ್ಯಾಪಲ್ಲಿ ನನಗೆ ಜಡೇಶ್ ಅವರ, ನಮ್ಮ ಕಾಟೇರ ಬರಹಗಾರರು ಜಡೇಶ್ ಅವರು, ಸಾರಥಿ ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ನಿರ್ಮಾಣದ ದುನಿಯಾ ವಿಜಯ್ ಅವರ ಮುಖಿಬುಬುಕಿ ನಡೆಸುವ ಮಗಳು ಕೂಡ ಅಭಿನಯಿಸ್ತಾ ಇರುವಂಥ ಬಹುತಾರಾಗಣದ, ಅಂದರೆ ಬಹುಶಃ ಕನ್ನಡ ಇಂಡಸ್ಟ್ರಿಯ ಬಹುತೇಕ ಎಲ್ಲ ಕಲಾವಿದರು ಅದರಲ್ಲಿ ಅಭಿನಯಿಸ್ತಾ ಇದ್ದಾರೆ. ವೆರಿ ಬಿಗ್ ಕ್ಯಾನ್ವಾಸ್ ಅದು. ಅದರಲ್ಲಿ ಒಂದು ವಿಶೇಷವಾದ ಪಾತ್ರ, ಇದೇ ಗಡ್ಡ, ಇದೇ ಬಿಳಿ ಕೂದಲಿರುವಂಥ ತುಂಬ ಮೆಚೂರಿಟಿ ಇರುವಂಥ ಪಾತ್ರ. ಒಬ್ಬ ಇಮ್ಯಾಜಿನೇಷನ್ ಕೂಡ ಈ ಥರನೂ ವ್ಯಕ್ತಿ ಇರ್ತಾರಾ ಅನ್ನೋ ಒಂದು ಪಾತ್ರವನ್ನು ಜಡೇಶ್ವರು ಮಾಡಿಸ್ತಾ ಇದ್ದಾರೆ. ಕಲಿವೀರ ನಿರ್ದೇಶಕರ ಒಂದು ಸಿನಿಮಾದಲ್ಲಿ ಒಂದು ವಿಶೇಷವಾದ ಒಂದು ಗೆಟಪ್ಪಲ್ಲಿ ಇದೇ ಗೆಟಪ್ಪಲ್ಲಿ ನಾನು ಒಂದು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಎಲ್ಲಾ ಕುನ್ನಿ ಸಿನಿಮಾದಲ್ಲಿ ಹಾಸ್ಯ ಜೊತೆಗೆ ವಿಲನ್ನಿಶ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಒಂದು ತಮಿಳು ಸಿನಿಮಾ ಲೈನಪ್ಪಲ್ಲಿದೆ. ಅಕ್ಟೋಬರಲ್ಲಿ ಒಂದು ಮಲಯಾಳಂ ಸಿನಿಮಾ, ದಿಲೀಪ್ ಅವರ ಮಲಯಾಳಂ ಸಿನಿಮಾದಲ್ಲಿ ಒಂದು ಒಳ್ಳೆ ಭೂಮಿಕೆಯಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಒಂದು ಬೇರೆ ಒಂದು ಗೆಟಪ್ಪಲ್ಲಿ ಕಾಣಿಸ್ಕೋತಾ ಇದ್ದೀನಿ. ನನ್ನ ಮದರ್ ಟಂಗ್ ಆಗಿರೋ ಕಾರಣ, ಮಲಯಾಳಂ ನನ್ನ ಮದರ್ ಟಂಗ್ ಆಗಿರೋ ಕಾರಣ ಭಾಳ ಕ್ಯೂರಿಯಸ್ ಆಗಿದ್ದೀನಿ. ಇಷ್ಟು ವರ್ಷ ಆದರೂ ಕೂಡ ನಾನು ಮಲಯಾಳಮಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ಅಭಿನಯಿಸಿಲ್ಲ. ಅಕ್ಟೋಬರಲ್ಲಿ ಪಲ್ಲವಿ ಪ್ರೊಡಕ್ಷನ್ ಬ್ಯಾನರಲ್ಲಿ ದಿಲೀಪ್ ಅವರು ಅಭಿನಯಿಸ್ತಾ ಇರುವಂಥ ಸಿನಿಮಾದಲ್ಲಿ ನನ್ನ ಒಳ್ಳೆ ರೋಲ್ ನನಗೆ ಸಿಕ್ಕಿದೆ. ಭಾಳ ಖುಷಿ ಇದೆ ನನಗೆ ಅದರಲ್ಲಿ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಈಗ. ಸೊ ಮಿತ್ರ ಅವರ ಫೇವ್ರೆಟ್ ವಿಲನ್ ಯಾರು? ನನಗೆ ನನ್ನ ಇಳಿ ವಯಸ್ಸಲ್ಲಿ ನಾನು ಹುಡುಗನಾಗಿದ್ದಾಗ ಅಥವಾ ಸಿನಿಮಾ ನೋಡ್ತಾ ಇದ್ದಾಗ ದಿನೇಶ್ ಅವರು ನನಗೆ ಭಾಳ ಇಷ್ಟ ಆಗಿದೆ. ದಿನೇಶ್ ಅವರು ತುಂಬ ಅದ್ಭುತವಾದಂಥ, ಆದರೆ ಹ್ಯೂಮರನ್ನು ಮತ್ತು ವಿಲನ್ನ ಕ್ಯಾರಿ ಮಾಡ್ತಾಯಿದ್ರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ನನಗೆ ತುಂಬ ಅದ್ಭುತವಾದಂಥ ಕಲಾವಿದರು. ಅಂದರೆ ಹಾಸ್ಯ ಜೊತೆಗೆ ನೆಗೆಟಿವ್. ಮೈಸೂರು ಲೋಕೇಶ್ ಅವರು ನನಗೆ ತುಂಬ ಅದ್ಭುತ. ಅವರು ಕೂಡ ನೆಗೆಟಿವ್ ರೋಲ್ ಜೊತೆಗೆ ಹಾಸ್ಯವನ್ನು ಕೂಡ ಕ್ಯಾರಿ ಮಾಡ್ತಾಯಿದ್ರು. ನನಗೆ ಆಲ್ ಟೈಮ್ ಫೇವ್ರೆಟ್ ಬಂದ್ಬಿಟ್ಟು ನನಗೆ ಇವರು ನಮ್ಮ ಹಿಂದಿಯ ಮುಗಿಯೊಂಬ ಪಾತ್ರ ಅಂಬರೀಷ್ ಪುರಿ ಅವರು ನನಗೆ ತುಂಬ ಇಷ್ಟ. ನನಗೆ ಆಮೇಲೆ ನಮ್ಮ AK-47 ಸಿನಿಮಾ ನೋಡಿದಾಗ ನನಗೆ ಆಶೀಶ್ ವಿದ್ಯಾರ್ಥಿಯವರು ತುಂಬ ಇಷ್ಟ ಆದರು. ನಮ್ಮ ತುಂಬ ವಿಜಯ್ ಸೇತುಪತಿ ನನಗೆ ತುಂಬ ಇಷ್ಟದ ಕಲಾವಿದ. ನೆಗೆಟಿವ್ ರೋಲಲ್ಲಿ ನಾನು ಕಂಡ ಹಾಗೆ ನನಗೆ ಅದೇ ಸಣ್ಣ ವಯಸ್ಸಲ್ಲಿ ನಾನು ಆವರಿಸ್ಕೊಂಡಂಥ ಕಲಾವಿದರು ಇವರೆಲ್ಲರೂ ಕೂಡ. ಯಾರು ಹೇಳಿ, ಮೈಸೂರು ಲೋಕೇಶ್ ಅವರು, ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು, ಇವರೆಲ್ಲರೂ ಕೂಡ, ದಿನೇಶ್ ಅವರು, ಎಲ್ಲರೂ ಕೂಡ ನನ್ನ ನಾವು ಮಾಡ್ಬೋದಲ್ಲ ಈ ಥರ, ನಾನು ಮಾಡಬೇಕು ಈ ಥರ ಅಂತ ನನಗೆ ಅನಿಸಿದ್ದು. ನಾನು ವಿಲನ್
ಆಗಬೇಕು ಅಂತಲೇ ನಾನು ಆಸೆ ಪಟ್ಟಿದ್ದು. ಈ ಎಲ್ಲ ಇಂಟರ್ವ್ಯೂ ಮುಂದೆ ನಾನು ಹೇಳಿದ್ದೀನಿ, ಹಾಸ್ಯ ನಟನಿಗಿಂತ ಜಾಸ್ತಿ ನಾನು ತುಂಬ ಇಷ್ಟಪಡುವಂಥದ್ದು, ಭಾಳ ಮನಸ್ಸು ಬಿಚ್ಚಿ ಅಭಿನಯಿಸುವಂಥದ್ದು ನಾನು ನೆಗೆಟಿವ್ ರೋಲಲ್ಲಿ. ಅಲ್ಲಿ ಏನಾದರೂ ಒಂದು ಹೊಸ ಮ್ಯಾನರಿಸಮ್ ತೊಗೊಂಬರ್ತೀನಿ, ನನ್ನದೇ ಆದಂಥ ನನ್ನತನವನ್ನು ನಾನು ತೋರಿಸ್ಕೊತೀನಿ ಅನ್ನೋ ನಂಬಿಕೆ ನನಗಿದೆ. ಭಾಳ ಖುಷಿ ಇದೆ. ಇಷ್ಟು ವರ್ಷ ಆದಮೇಲೆ ಆದರೂ ಕೂಡ ಈ ಥರ ಒಂದು ಅವಕಾಶಗಳು ಸಿಕ್ಕಿದ್ರು ಭಾಳ ಖುಷಿ ಇದೆ. ಸರ್, ಸುಮಾರು 23 ವರ್ಷಗಳು ಕಂಪ್ಲೀಟ್ ಮಾಡಿದ್ದೀರಾ. ಒಂದ್ಸಲ ಈ ಜರ್ನಿ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ? ಒಂದು ಖುಷಿ, ಸಾರ್ಥಕತೆ ಇದೆಯಾ? ಅಂದರೆ ನಾನು ಎಲ್ಲ ಥರದ ಪಾತ್ರಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ, ಈ ಥರದ ಖುಷಿ ಇದೆಯಾ? ಅಥವಾ ಇಲ್ಲ ಇನ್ನೂ ಸಿಗಬೇಕು, ಇನ್ನೂ ಆಗಬೇಕು ಅನ್ನೋವಂಥದ್ದು? ಇಲ್ಲ, ಆಸೆ ಆಕಾಶದಷ್ಟು ಇದ್ದೇ ಇರುತ್ತೆ. ಆದರೆ ನಮ್ಮ ಯೋಗ್ಯತೆ ನಾವು ಗಮನಿಸ್ಕೋಬೇಕು. ನನ್ನ ಯೋಗ್ಯತೆ ಮೀರಿ ಅವಕಾಶಗಳು ದೇವರು ನನಗೆ ಕೊಟ್ಟಿದ್ದಾರೆ, ಖಂಡಿತ ನಾನು ಒಪ್ಕೋತೀನಿ. ನನ್ನ ಯೋಗ್ಯತೆಯನ್ನು ಮೀರಿದಂಥ ಅವಕಾಶಗಳು ಭಗವಂತ ನನಗೆ ಕೊಟ್ಟಿದ್ದಾರೆ, ಕನ್ನಡಿಗರು ನನ್ನನ್ನು ಒಪ್ಕೊಂಡಿದ್ದಾರೆ. ಎಲ್ಲೋ ನಾನು ಸಾಧಾರಣದ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ, ನಾನು ಯಾವುದೋ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲದಂಥ ವ್ಯಕ್ತಿ. ನಾನು ಈ ಬೆಂಗಳೂರಿಗೆ ಬಂದು ಒಂದು ಮನೆ ಕಟ್ಕೊಂಡು ಜೊತೆಗೆ ಇಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ನಟನಾಗಿ ರಾಜ್ಯ ಪ್ರಶಸ್ತಿ ತಗೊಂಡು ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋಗಳಿಗೆ ಹೋಗಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಜನರ ಮನಸ್ಸಲ್ಲಿ ಒಬ್ಬ ಕಲಾವಿದನಾಗಿ ಉಳ್ಕೊಂಡಿದ್ದೀನಿ ಅನ್ನೋದು ದೊಡ್ಡ ಪುಣ್ಯ. ಅದು ಇನ್ನೂ ನನಗೆ ಸಿಗಬೇಕಾಗಿತ್ತು ಅನ್ನೋದು ನನ್ನ ದುರಹಂಕಾರ ಅನಿಸುತ್ತೆ. ಬಟ್ ಇನ್ನೂ ಅವಕಾಶಗಳು ಸಿಕ್ಕಿದರೆ ಏನಾದರೂ ಸಾಧಿಸ್ತೀನಿ, ಕನ್ನಡಿಗರ ಮನಸ್ಸಲ್ಲಿ ನಾನು ಒಂದು ಛಾಪ್ ಮೂಡಿಸ್ತೀನಿ ಅನ್ನೋದು ನಂಬಿಕೆ ನನಗೆ ಖಂಡಿತ ಇದೆ. ಸರ್, ಇವಾಗ ಮಿತ್ರ ಅವರು ವಯಸ್ಸೆಷ್ಟು ಅಂತ ಕೇಳಲ್ಲ, ಬಟ್ ನಿಮ್ಮ ಮಗ ಮತ್ತು ಮಗಳನ್ನ ನೋಡಿದಾಗ ಇಷ್ಟು ವಯಸ್ಸಿನ ಮಕ್ಳು ಇದ್ದಾರಾ ಅಂತ ಖಂಡಿತ ಅನಿಸ್ತು. ಮಕ್ಕಳ ಬಗ್ಗೆ ಹೇಳೋದಾದ್ರೆ ಅವರು ಚಿತ್ರರಂಗಕ್ಕೆ ಬರೋ ಅಂಥದ್ದು ಆ ಥರದ ಯೋಚನೆ ಇದೆಯಾ ನಿಮಗೆ? ತರಬೇಕು. ನನಗೆ ಸಿಕ್ಕಾಪಟ್ಟೆ ವಯಸ್ಸೇನಾಗಿಲ್ಲ. ನನ್ನ ಬಾಲ್ಯ ವಿವಾಹ, ನಾನು 22ನೇ ವಯಸ್ಸಿಗೆ ಮದುವೆ ಆಗ್ತೀನಿ, 23 ವಯಸ್ಸಿಗೆ ನಾನು ತಂದೆ ಆಗ್ತೀನಿ. ಈಗ ನನ್ನ ಮಗನಿಗೆ 23 ವಯಸ್ಸು, ಅಂದರೆ ನಾನು 47 ವಯಸ್ಸಿನ ಯುವಕ. ನಾನು 47 ಇಯರ್ಸ್ ಓಲ್ಡ್ ಯುವಕ. ತುಂಬ ಅರ್ಲಿ ಮ್ಯಾರೇಜ್ ಆಗಿತ್ತು. ನನ್ನ ಮಗ ತುಂಬ 5.9 ಇದ್ದಾನೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ಭಾಳ ಶಿಸ್ತಿನ ಕಲಾವಿದ, ತಾಯಿ ಸಾಕಿದ ಮಗ, ಭಾಳ ಶಿಸ್ತಿನ ಮಗ, ಚೆನ್ನಾಗಿ ಓದ್ತಾನೆ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸಕ್ತಿ ಖಂಡಿತ ಅವನಿಗಿದೆ. ಅದಕ್ಕೆ ಅವನು ಕೇಪಬಲ್ ಕೂಡ, ನನಗಿಂತ 100 ಪಟ್ಟು ಕೇಪಬಲ್ ಇದ್ದಾನೆ ಅವನದಲ್ಲಿ. ಆದರೆ ಈಗ MBA ಫೈನಲ್ ಇಯರ್ ಓದ್ತಾ ಇದ್ದಾನೆ. ಇದಾದಮೇಲೆ ಇನ್ನೊಂದು ವರ್ಷ ಬೇರೆ ಸಿನಿಮಾ ಕೋರ್ಸ್ಗಳನ್ನ ಕಲ್ತ್ಕೊಂಡು ಬರ್ತಾನೆ. ಮಗಳಲ್ಲಿ ತುಂಬ ದೊಡ್ಡ ಪ್ರತಿಭೆ ಇದೆ, ಒಳ್ಳೆಯ ನಟಿಯವಳು, ಜೊತೆಗೆ ಒಳ್ಳೆ ಡ್ಯಾನ್ಸರ್ ಕೂಡ. ನನ್ನ ಪ್ರೊಡಕ್ಷನ್ ಹೌಸ್ ಮಿತ್ರ ಎಂಟರ್ಟೈನ್ಮೆಂಟ್ ಸಿನಿ ಕ್ರಿಯೇಷನ್ಸ್ ಏನಿದೆ, ಆ ಪ್ರೊಡಕ್ಷನ್ ಆ ಬ್ಯಾನರನ್ನು ಕ್ಯಾರಿ ಮಾಡುವಂಥ ಎಲ್ಲ ಶಕ್ತಿ ಅವಳಿಗಿದೆ. ಅವಳು ನಟಿಯಾಗಿ, ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ ನನ್ನ ಲೆಗಸಿಯನ್ನು ಕ್ಯಾರಿ ಮಾಡುವಂಥ ಶಕ್ತಿ ಅವಳಿಗಿದೆ. ಸೋನಿಯಾ, ಅವಳು ಖಂಡಿತ ಒಂದು ಭರವಸೆಯ ಸಿನಿಮಾ ಪ್ರಾಡಕ್ಟ್ ಆಗ್ತಾಳೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಅವ್ರ ಎಜುಕೇಷನ್ ಕಳೆದ ತಕ್ಷಣ ಅವರನ್ನು ಕೂಡ ನಮ್ದು ಮುಗೀತು, ನಮ್ದು ಯಾರೋ ಮುಗಿದ ತಕ್ಷಣ ಅವರನ್ನು ಕ್ಯಾರಿ ಮಾಡ್ಕೊಂಡು ಹೋಗುವಂಥ. ಥ್ಯಾಂಕ್ ಯು ಸರ್. ಆ್ಯಂಡ್ ಕೊನೆಯದಾಗಿ ಒಂದಷ್ಟು ಸಿನಿಮಾ ಲೈನಪ್ಸ್ ಇದೆ, ಈಗ ಇಮಿಡಿಯೇಟಾಗಿ ನಿಮ್ಮನ್ನು ತೆರೆ ಮೇಲೆ ನೋಡುವ ಸಿನಿಮಾ ಯಾವುದು? ಅದು ಈಗ ಎಲ್ಲ ಕುನ್ನಿ ಅನ್ನೋ ಸಿನಿಮಾ ಬರುತ್ತೆ, ಹಳೆ ಹಾಸ್ಯ ಪ್ರವೃತ್ತಿ ಇರುವಂಥದ್ದು, ಸೂಪರ್ ನೆಗೆಟಿವ್ ಶೇಡ್ ಇರುವಂಥ ಸಿನಿಮಾ. ಅದಾದಮೇಲೆ ಮೋಸ್ಟ್ಲಿ ಕರಾವಳಿ ಬರುತ್ತೆ. ರೂಮ್ ನಂಬರ್ 6 ಅನ್ನೋ ಸಿನಿಮಾದಲ್ಲಿ ನಾನು ಭಾಳ ಒಂದು ಡಿಫ್ರೆಂಟ್ ವಿಲನ್ ರೋಲಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಟ್ ಗಡ್ಡ ಇಲ್ಲದೆ ನಾನು ಕಾಣಿಸ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳಿದೆ, ಒಂದು 6-7 ಸಿನಿಮಾಗಳು ಲೈನಪ್ಪಲ್ಲಿ ಇದೆ. 4-5 ಸಿನಿಮಾಗಳು ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗ್ ಮುಗಿದಿದೆ, ಕಾಯ್ತಾ ಇದ್ದೀನಿ. ಡಿಸೆಂಬರ್ ಅಷ್ಟೊತ್ತಿಗೆ ನನ್ನ ಮಹಾಬಲನಾಗಿ ನೀವು ನೋಡ್ತೀರಿ. ಜನವರಿ ಫೆಬ್ರವರಿಯಲ್ಲಿ ಗಣೇಶ್ವರ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ನಾನು. ಕಾಯ್ತಾ ಇದ್ದೀನಿ. ಮಿತ್ರ ರೆಡಿ ಇದ್ದೀನಿ, ನನ್ನನ್ನು ಬಳಸ್ಕೊಳ್ಳಿ. ಯಾವ ಪಾತ್ರಕ್ಕೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ತುಂಬ ಜನರಿಗಿದೆ ಮಿತ್ರವರು ನಾಯಕ ನಟರು ಮಾಡೋದಿಲ್ಲ, ನಿರ್ಮಾಪಕರು ಮಾಡೋದಿಲ್ಲ, ಸುಳ್ಳು. ಸಣ್ಣ ಪಾತ್ರವಾದರೂ ದೊಡ್ಡ ಪಾತ್ರವಾದರೂ ನನಗೆ ಒಪ್ಪಿದ್ದಾರೆ. ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗೋದಾದರೆ ಅಭಿನಯಿಸೋದಕ್ಕೆ ನಾನು ಸಿದ್ಧ, ನನ್ನನ್ನು ಉಪಯೋಗಿಸ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದರ ಜೊತೆಗೆ ಬಹಳ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್, ಕಿಚ್ಚ ಸುದೀಪ್ ಅವರ ಅಭಿನಯದ ಸಿನಿಮಾ, ಅದರಲ್ಲಿ ನೀವು ಕೂಡ ಭಾಗಿಯಾಗಿರುವಂಥದ್ದು. ಆ ಸಿನಿಮಾ ಬಗ್ಗೆ ಹೇಗೆ ಬಂದಿದೆ, ನಿಮ್ಮ ಪಾತ್ರ ಹೇಗಿದೆ? ಮೊನ್ನೆ ಅಷ್ಟೇ ಟೀಸರ್ ಕೂಡ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ ಸಿನಿಮಾ ಬಗ್ಗೆ ನನಗೆ ನೋಡಿ, ನನಗೆ ನನ್ನ ದುರ್ದೈವ ನೋಡಿ, ನಾನು ದೊಡ್ಡ ನಟರುಗಳ ಜೊತೆ ನಾನು ಅಂದರೆ ಸೂಪರ್ ಸ್ಟಾರ್ಗಳ ಜೊತೆ, ದೊಡ್ಡ ನಟರು ತಪ್ಪಾಗುತ್ತೆ, ಎಲ್ಲರೂ ನಟರುಗಳೇ, ಸೂಪರ್ ಸ್ಟಾರ್ಗಳ ಜೊತೆ ನಾನು ಅಭಿನಯಿಸೋದು ಅವಕಾಶ ಸಿಗಲಿಲ್ಲ. ಯಶ್ ಅವ್ರ ಜೊತೆ ಅವರ ಫಸ್ಟ್ ಸಿನಿಮಾದಲ್ಲಿ ನಾನು ಕಾಮಿಡಿನಾಗಿ ಕಾಣಿಸ್ಕೊಂಡಿದ್ದೀನಿ. ಆಮೇಲೆ ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ರಾಕಿ ಆಗಿರ್ಬೋದು, ಇದೆಲ್ಲ ಬೇಕಾದ ಸಿನಿಮಾಗಳು ಅಭಿನಯಿಸಿ, ರಾಜಾ ಹುಲಿಯಲ್ಲಿ ಅಭಿನಯಿಸಿದ್ದೀನಿ. ಗಣೇಶ್ವರ ಎಲ್ಲ ಸಿನಿಮಾಗಳಲ್ಲೂ ಕೂಡ ಭಾಳಷ್ಟು ಸಿನಿಮಾದಲ್ಲಿ ನಾನು ಅಭಿನಯಿಸಿದ್ದೀನಿ. ದರ್ಶನ್ ಅವರು ನನ್ನ ಸ್ನೇಹಿತರಾಗಿದ್ದರೂ ಕೂಡ, ನನ್ನ ಹತ್ತಿರದೂರ ಆಗಿದ್ದರೂ ಕೂಡ ಅವ್ರ ಜೊತೆ ಒಂದು ಸಿನಿಮಾ ಅವಕಾಶ ಮಾಡೋವಂಥ ಒಂದು ಸಿಗಲಿಲ್ಲ. ಅಪ್ಪು ಅವ್ರ ಜೊತೆ ನಾನು, ಪುನೀತ್ ಸರ್ ಜೊತೆ ನಾನು ಜಾಕಿಯಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಬಂದು ಹೋಗ್ತೀನಿ.
ದೊಡ್ಡ ಕನಸು ನನಗೆ. ಸುದೀಪ್ ಸರ್ ತುಂಬ ಇಷ್ಟದ ನಟ, ಅಭಿನಯ್ ಚಕ್ರವರ್ತಿ ತುಂಬ ಇಷ್ಟದ ನಟ. ಆಮೇಲೆ ಒಂದೊಳ್ಳೆ ಟೆಕ್ನಿಷಿಯನ್ ಅವರು. ಅವರ ಸಿನಿಮಾ ಪ್ಯಾಷನ್ ಭಾಳ ಇಷ್ಟ ನನಗೆ. ಒಂದು ಕರೆ ಬರುತ್ತೆ ನನಗೆ, ಈ ಒಂದು ಸಣ್ಣ ಪಾತ್ರ ಇದು ಅಂದರೆ ತುಂಬ ಇಂಪಾರ್ಟೆನ್ಸ್ ಇದ್ರೂ ಕೂಡ ಅದ್ರ ಕೀ ಸಿನಿಮಾದ ಒಂದು ಕೀ ಅದು. ಒಂದು ಅದರಲ್ಲಿ ನಾ ಎಲ್ಲೂ ಅದನ್ನು ರಿವೀಲ್ ಮಾಡೋಂಗೂ ಇಲ್ಲ. ಆ ಪಾತ್ರದಲ್ಲಿ ನೀವು ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಸುದೀಪ್ ಸರ್ ಸಿನಿಮಾನ ಅಂತೇಳಿ ಟಕ್. ಬಟ್ ಸ್ಕ್ರೀನ್ ನಾವು ಶೇರ್ ಮಾಡಲ್ಲ, ಬಟ್ ನನ್ನ ಪರ್ಫಾರ್ಮೆನ್ಸನ್ನು ಅದು ನನ್ನ ಆ್ಯಕ್ಟಿಂಗನ್ನು ಅವರೆಲ್ಲೋ ಕೂತ್ಕೊಂಡು ಅವ್ರು ನೋಡ್ತಾ ಇರ್ತಾರೆ. ಮೊನ್ನೆ ಡಬ್ಬಿಂಗ್ ಮಾಡೋಕ್ಕೆ ಹೋಗಿದ್ದೆ. ನಾನು ಸಿನಿಮಾಗೆ ಆ್ಯಕ್ಟ್ ಮಾಡುವಾಗ ಬೇರೆ ಗೆಟಪಲ್ಲಿದ್ದೆ, ನಾನು ಕ್ಲೀನ್ ಶೇವ್ ಆಗಿದ್ದೆ. ಡಬ್ಬಿಂಗ್ ಮಾಡಿ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ವಾಚ್ ತಪ್ಪಿಕೊಂಡ್ರು, ಕಾಫಿ ಕುಡಿದ್ವಿ, ಹಗ್ ಮಾಡಿದ್ರು. ಹಿಂಗೆ ಬೇಕು ಕಲಾವಿದರು, ಈಗ ಬದಲಾಗಬೇಕು, ವೆರಿ ಗುಡ್ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಎಕ್ಸ್ಪೆಕ್ಟ್ ಮಾಡುವಂಥ ಸಿನಿಮಾ. ಟೀಸರ್ ಕೂಡ ಭಾಳ ಅದ್ಭುತವಾಗಿ ಬಂದಿದೆ. ಸ್ಟಾರ್ ಸಿನಿಮಾ. ಸುದೀಪ್ ಸರ್ನ ನಾವು ಥಿಯೇಟ್ರಲ್ಲಿ ನೋಡಿ 2 ವರ್ಷ ಆಗೋಯ್ತು. ವಿಕ್ರಾಂತ್ ರೋಣ ಲಾಸ್ಟ್. ಹಾಗಾಗಿ ಬರಬೇಕು, ಈ ಥರ ಸಿನಿಮಾಗಳು ಬರಬೇಕು. ಡೆವಿಲ್ ಬರಬೇಕು, ನಮ್ಮ ಮ್ಯಾಕ್ಸ್ ಬರಬೇಕು. ಮ್ಯಾಕ್ಸ್ ಅಂತೂ ಖಂಡಿತ ಅದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಆಗುತ್ತೆ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ರೀತಿಯಲ್ಲಿ ಅದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಕಿಚ್ಚ ಸುದೀಪ್ ಅವರಿಗೆ. ಅವ್ರ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದೀವಿ, ನಾವೆಲ್ಲ ಕಾಯ್ತಾ ಇದ್ದೀವಿ. ಮ್ಯಾಕ್ಸ್ ಗೆಲ್ಲಿ, ಜನ ಸಾಗ್ರೋಪಾದಿಯಲ್ಲಿ ಬಂದು ಸಿನಿಮಾ ನೋಡಲಿ, ಮತ್ತು ಹೊಸ ಒಂದು ಯುಗ ಆರಂಭ ಆಗಲಿ ಕನ್ನಡಗೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮ್ಮ ಮುಂಬರುವ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆಯದಾಗಲಿ. ಇದಿಷ್ಟು ಕೂಡ ಸಿನಿಮಾ ವಿಚಾರವಾಗಿ ಮತ್ತು ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಬಗ್ಗೆ ಮಿತ್ರ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.